ಸಭೆಗೆ ನಮ್ಮನ್ನೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ದಿನಾಂಕ 3/12/2025 ಈ ತಾಲೂಕಿನ ಮಾಜಿ ಶಾಸಕರು ಗುಡುಗೂಡ ಪಾಟೀಲ್ ಅವರು ರೈತರಿಗೆ ಏನು ಮೆಕ್ಕೆಜೋಳ ಬೆಂಬಲ ಬೆಲೆ ಕೊಡಬೇಕು ಅಂತೇಳಿ ಒಂದು ತಾಲೂಕಿನ ಇಡೀ ನಮ್ಮ ಉಭಯ ತಾಲೂಕು ಮುಂದಾಗಿರುವುದು ಇಳಕಲ್ ತಾಲೂಕಿನ ಒಂದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನು ಮುಖಂಡರನ್ನು ಕರೆದುಕೊಂಡು ಪ್ರತಿಭಟನೆಯನ್ನು ಮಾಡ್ತಾರೆ. ಅದು ನಗರದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆಯನ್ನು ಮಾಡಿ SR ಕಂಠಿಯವರ ವೃತ್ತದಲ್ಲಿ ಅವರು ಕೆಲವಷ್ಟು ಮಾಧ್ಯಮ ಉಳಿಸಿ ಜನರನ್ನು ಉಳಿಸಿ ಕೆಲವಷ್ಟು ಹೇಳಿಕೆಗಳನ್ನು ಹೇಳಿದರು. ಮೊಟ್ಟ ಮೊದಲದ್ದು ನಾನು ಮುದ್ರಾ ಮಾಧ್ಯಮದಲ್ಲಿ ಒಂದು ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ನಾವು ಜನಪ್ರತಿನಿಧಿಗಳನ್ನಿಸ್ಕೊಂಡಂಥವರು, ಜನರ ಮಧ್ಯ ಗುರುತಿಸ್ಕೊಂಡಂಥವರು ಸಹಜವಾಗಿ ನಾವು ಆರೋಪ ಬರಾವಿರೋದು ಆಡಳಿತ ಪಕ್ಷದ ಬರ ಇರುತ್ತೆ, ವಿರೋಧ ಪಕ್ಷದ ವಿರೋಧ ಮಾತಾಡ್ತಾರೆ. ಆದರೆ ಇಲ್ಲಿ ಪತ್ರಿಕೆ ಮಾಧ್ಯಮದ ಒಂದು ಈ ನಿಮ್ಮ ಪ್ರಕಟಣೆಗಳನ್ನು ನೋಡಿದ್ರೆ ಏನೋ ನೇರವಾಗಿ ನಾನು ಆರೋಪನೆ ಮಾಡಿಬಿಡ್ತೀನಿ ಅನ್ನೋ ಹಾಗೆ ನೀವು ಇಲ್ಲಿ ವಿಸ್ತರಿಸಿ ಶಾಸಕ ಅವರು ಆರೋಪ ಮಾಡೋದು ಬೇರೆ, ಆರೋಪನೇ ಯಾವತ್ತೂ ಆರೋಪಕ್ಕೆ ಏನು ಸಾಕ್ಷ್ಯಾಧಾರ ತಂದು ಹೇಳುವಂಥ ಅವಶ್ಯಕತೆ ಇಲ್ಲ. ಆರೋಪಗಳು ಮಾಡೋದು ಸಹಜ. ಈ ಕರ್ರಗದಿ, ಬೆಳ್ಳಗದಿ, ಕೂದಲಿ ಇವೆಲ್ಲ ಸಹಜ. ಆರೋಪವನ್ನು ನೀವು ಬರೆಯುವಂಥ ರೀತಿ ಏನಾಗಿದೆ ಅಂದರೆ ಇಲ್ಲಿ ಮಾಡೇ ಬಿಟ್ಟಿದ್ದಾರೆ ತಪ್ಪು ಅನ್ನೋ ಹಾಗೆ ಇಲ್ಲಿ ಕೆಲವಷ್ಟು ಪತ್ರಿಕೆ, ನನ್ನ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಯಾರು ಅಂತ ನನಗೆ ಗೊತ್ತಿಲ್ಲ. ಈ ರೀತಿ ಒಂದು ಪ್ರಸಾರವನ್ನು ಮಾಡುವಂಥದ್ದು ನನ್ನ ವೈಯಕ್ತಿಕ ವಿಚಾರ. ಯಾರ ಮೇಲಾದರೂ ನೀವು ಆರೋಪ ಹೊರಿಸುವಂಥದ್ದು ಅವ್ರ ಪಕ್ಷದವ್ರು ಆರೋಪ ಮಾಡ್ತಾರೆ. ಇವತ್ತು ನಾವು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಪತ್ರಿಕಾರಂಗ ಈ ಸಮಾನವಾಗಿ ನೀವು ಪ್ರಸ್ತುತ ಕಾಲದಲ್ಲಿ ನಾವು ಎಲ್ಲರಿಗೂ ಗೌರವ. ಏನು ಅವರು ನಿಜ ಸಂಗತಿಯನ್ನು ಹೇಳ್ತಾರೆ ಅಷ್ಟೇ ಮುದ್ರಣೆ ಆಗಬೇಕು. ನಿಮ್ಮ ಶಬ್ದಗಳನ್ನು ಸೇರಿಸಿ ಆರೋಪ ಹೊತ್ತೇ ಬಿಡ್ರ ಶಾಸಕರು ಅನ್ನೋ ಥರ ಪ್ರಸಕ್ತಿಗಳಲ್ಲಿ ಮಾಡಿದ್ದನ್ನು ನಾನು ಕೆಲವು ಶಬ್ದಗಳನ್ನು ಹೇಳ್ಬೋದು. ಆ ರೀತಿ ಆಗಬೇಕು. ತಮ್ಮ ಒಂದು ಬರವಣಿಗೆ ಹೇಗಿರ್ಬೇಕು ಅವ್ರು ಹೇಳಿದ್ರು ಗೊತ್ತಿರ್ಬೇಕು. ನಾನು ಹೇಳ್ತೀನಿ, ನಾನು ಹೇಳಿದೆ ಅಂತ ಬರೀ ನೀವೇ ಅದರಲ್ಲಿ ಪತ್ರಿಕೆಯಲ್ಲಿ ಹೌದು ಇಷ್ಟು ಭ್ರಷ್ಟಾಚಾರ ಮಾಡಿದ್ರು, ಅದಕ್ಕಾಗಿ ಇವರು ಪ್ರತಿಭಟನೆ ಮಾಡಿದ್ರು. ನಿಮ್ಮ ಹತ್ರ ಏನಾದ್ರು ರುಜುವಿದೆ, ದಾಖಲೆಗಳಿದ್ದಾರೋ, ಅಥವಾ ನನ್ನ ಮೇಲೆ ಆರೋಪ ಹೊತ್ತಿದ್ದಾರೋ, FIR ಆಗಿದ್ದಾರೋ, ಅಥವಾ ಅವ್ರ ಕೈ ಕಂಪ್ಲೇಂಟ್ ಕೊಟ್ಟಿದ್ದಾರ, ಅದು ಎಲ್ಲರೂ ಕಾನೂನಾತ್ಮಕವಾಗಿ ನನ್ನ ಮೇಲೆ ಆರೋಪ ಹೊತ್ತಿರ್ಬೇಕಲ್ಲ. ಆರೋಪ ಹೊತ್ತಾಗ ನಾನು ಆರೋಪಿ ಆರೋಪದ ವರದಿಂದ ಆರೋಪಿ ಅಂತ ಹೊರಿಸುವಂಥದ್ದು ಎಷ್ಟು ಸರಿ ಅನ್ನೋದು ನನ್ನ ಪ್ರಶ್ನೆ ಮಾತಾಡ್ತಾರೆ. ಒಂದು ವಿಷಯ. ಆಮೇಲೆ ಇವರು ಹೋರಾಟವನ್ನು ಕೈಗೊಂಡರು. ಬಹುತೇಕ ಪಾಪ ದೊಡ್ಡ ಹುಡುಗನಿಗೆ ಹೀಗೆ ಹೆಚ್ಚಾಗೈತಿ. ಯಾಕಂದ್ರೆ ಯಾಕೆ ಹೆಚ್ಚಾಗೈತಿ ಅನ್ನೋದು ಹೇಳಿ ಅವ್ರಿಗೆ ಇಷ್ಟು ದಿವಸ ಹಾಲಿ ವಸ್ತಿ ಮುಗಿದವರು ಲೆಕ್ಕ 200 ವರ್ಷ ಆಯ್ತು ಸರ್ಕಾರ. ಇವತ್ತು ಜನರು, ಈ ಕ್ಷೇತ್ರ ಜನರು ಇವತ್ತು ಅವರ ಒಂದು ನಿರ್ಣಯ 2023 ಸಾರ್ವತ್ರಿಕ ಏನು ವಿಧಾನಸಭೆ ಚುನಾವಣೆಯಲ್ಲಿ ಇವತ್ತು ಮತದಾರರು, ಈ ತಾಲೂಕಿನ ಮತದಾರರು ಏನು ನಿರ್ಣಯ ಮಾಡಬೇಕು, ಯಾವ ಪಕ್ಷ ಆಗಬೇಕು, ಯಾರು ಬರಬೇಕು ಸ್ಪಷ್ಟವಾದ ಸಂದೇಶ ಕೊಟ್ಟು ಒಟ್ಟು ಮೇಲೂ ಅಲ್ಲಿ ಕೆಲವಷ್ಟು ಜನ ನಾಯಕರು ಮಾತಾಡಿದರು. ಅವ್ರು ವಿದೇಶಿ ಅವ್ರ ಗತಿಯಲ್ಲಿ ಯಾವ ಪಕ್ಷನೇ ಗೊತ್ತಿಲ್ಲ, ಅವ್ರು ಯಾವ ಪಕ್ಷದಾಗೇನೋ ಗೊತ್ತಿಲ್ಲ. ಹಿಂಗೇನೋ ಬಂದಾರ ಸಡನ್ ಆಗಿ ಏನೋ ಯಾರೋ ಒತ್ತಾಯ ಮಾಡಿ ಕರೆದ ಇವ್ರ ಜೊತೆ ಕೂಡ ಇದ್ದಿಲ್ಲ.
ಮತ್ತು ದೊಡ್ಡಗೌಡರು ಈಗ ಯಾಕೆ ಹೆಸರಾಗೈತೆ ಅನ್ನೋದನ್ನ ಹೇಳಿಬಿಟ್ಟು ಮುಂದುವರಿತೀವಿ. ಯಾಕೆ ಹೆಸರಾಗೈತೆ ಅಂದ್ರೆ ಅವರ ಪಕ್ಷದವರೇ ಕೆಲವಷ್ಟು ನಾಯಕರು ಅವ್ರ ಜೊತೆಗೆ ಇದಾರ ಅನ್ನೋದನ್ನ ಅವ್ರ ಮನಸ್ಸು ಆತ್ಮಸಾಕ್ಷಿಯನ್ನು ಇಟ್ಕೊಂಡು ಹೇಳೋದು. ಅವ್ರ ಪಕ್ಷದಲ್ಲಿ ಎಷ್ಟು ಜನ ಅದ ಬೇರೆ ಬೇರೆ ಒಂದು ಬದಲಾವಣೆಯಲ್ಲಿ ಇಲ್ಲಿ ಕಾಲದಲ್ಲಿ ಇವತ್ತು ಸಹಜವಾಗಿ ಯಾರ್ಯಾರು ನಾನೇ ಮೇಲೆ ಆಗ್ಬೇಕು, ನನ್ನ ಪಕ್ಷದ ಮೇಲೆ ಆಗ್ಬೇಕು, ಆ ಪಕ್ಷದ ಮೇಲೆ ಆಗ್ಬೇಕು ಅನ್ನೋ ಒಂದು ನಾಯಕರಿಗೂ ಇವತ್ತು ಹೋಗ್ತಾರೆ. ಮನೆ ಉದಾಹರಣೆಗೆ ಇಲ್ಲಿ ಒಬ್ಬ ನಾಯಕ ಬಂದಿದ್ದ, ಅವನ ಹೆಸರು ನೋಡಿಲ್ಲ. ಒಬ್ಬ ನಾಯಕ ಬಂದಿದ್ದಿಲ್ಲ ಇಲ್ಲಿಕಲ್ಲಿಗೆ, ಯಾವುದೋ ನಮ್ಮ ಜೈನ ಮುನಿಗಳನ್ನು ದರ್ಶನ ಮಾಡಿದ್ರು. ಯಾರು ಕರ್ಕೊಂಡು ಹೋಗ್ಬಿಟ್ಟರು ನಮಗೆ ಗೊತ್ತಿಲ್ಲ. ಇವರೆಲ್ಲ ಬರ್ತಾ ಇರ್ತಾರೆ ಸ್ವಲ್ಪ, ಯಾಕಂದ್ರೆ ಇಲ್ಲಿ ನನ್ನ ಮತಕ್ಷೇತ್ರದ ಮೇಲೆ ಭಾಳ ಪ್ರೀತಿ ಅವರಿಗೆಲ್ಲ. ಯಾಕಂದ್ರೆ ನೇರವಾಗಿ ಮಾತಾಡೋದು ಫೋನಲ್ಲಿ ಜಾಸ್ತಿ ಆಯ್ತು. ದಮ್ಮು ತಾಕತ್ ಹಚ್ಚೋರು ಅವ್ರನ್ನ, ಆ ದಮ್ಮು ತಾಕತ್ ಹಚ್ಚಕ್ಕಾಗಲ್ಲ ಅಂದ್ರೆ ಇಲ್ಲಿ ನನ್ನ ಕ್ಷೇತ್ರದ ಒಂದು ಕಡ್ಡಿ ಮತ್ತು ನಮ್ಮವ್ರ ಹತ್ರ ಹಚ್ಚಾರ ಸುದ್ದಿ ಅಂತ ಕಡ್ಡಿ ಹಚ್ಚೋದು. ನನಗೆ ನಮ್ಮವ್ರ ಹತ್ರ ನಮ್ಮ ಪಕ್ಷದಾಗ ಇರೋದು ಕಡ್ಡಿ ಹಚ್ಚಾರ, ಬೇಕಾದ್ರೆ ಹಚ್ಕೊಳ್ಳಿ ಕಡ್ಡಿ. ಅದು ವ್ಯವಸಾಯ ಹೇಳಿದೀನಿ, ಆ ತಾಕತ್ತಲ್ಲಿ ದಮ್ಮು ದೇವರು ಕೊಟ್ಟಾರ, ನಾನು ಎದುರಿಸ್ತೇನೆ. ಆದ್ರೆ ಅಲ್ಲಿ ಹೋದಂಥ ನಾಯಕರು ಯಾರ ಮನೆಗೆ ಹೋಗಿದ್ರು, ಅವ್ರ ನಾಯಕರ ಹೆಸರು ಹಾಕೋಲ್ಲ, ಯಾರ ಮನೆಗೆ ಹೋಗಿದ್ರು ನೀವು ನೋಡಿರಿ. ಮಾಧ್ಯಮದಲ್ಲಿ ಬಂದವು, ದೃಶ್ಯ ಮಾಧ್ಯಮದಲ್ಲಿ ಬಂದವು, ಕೆಲವಷ್ಟು ಪತ್ರಿಕಾದಲ್ಲಿ ಬಂದವು. ಯಾರು ಹೋಗಿದ್ರು ಇಲ್ಲಿ? ಭಾರತೀಯ ಜನತಾ ಪಕ್ಷದ ಸೋ ಕಾಲ್ಡ್ ಲೀಡರ್ಸ್ ವೇರ್ ಪ್ರೆಸೆಂಟ್ ಇದೆ. ಯಾರು ಕೂತಾರಲ್ಲಿ? ಮಹಾನಾಯಕ ಅಂತ ಬಂದಿದ್ದಾರೆ. ಅದೇನ ನಾನ ಸ್ವಯಂ ಘೋಷಿತ ನಾಯಕ, ಅವ್ರು ಯಾರು ನಾಯಕತ್ವ ಒಪ್ಪಿಲ್ಲ. ಈ ಜನ ಅವ್ರ ಪಕ್ಷದವರು ಒಪ್ಪಿಲ್ಲ, ಹೊರಗೆ ಹಾಕ್ಯಾರ. ಅವ್ರ ಜೊತೆಗೆ ಇಲ್ಲಿ ಯಾರು ಹೋಗಿ ಕೂತಿದ್ರು? ಸೋಕಾಲ್ಡ್ ಇಲ್ಲಿ ಮಗಳು ಕುಂದ್ರು, ಈ ದೊಡ್ಡಗಳ ಜೊತೆ ಮಗಳು ಕುಂದ್ರು, ದೊಡ್ಡ ಜೊತೆ ಮಗಳು ಕುಂದ್ರು ಅಲ್ಲಿ. ಅಂದ್ರೆ ಇವನ್ ನೆಲೆ ಉಳಿದಿಲ್ಲ, ಇವನ ಅಸ್ತಿತ್ವನೇ ಈ ತಾಲೂಕಿನ ಉಳಿದಿಲ್ಲ, ಸತ್ವರ್ಲಿ. ಯಾಕಂದ್ರೆ ಯಾರು ಜನರನ್ನು ಭೇಟಿ ಆಗೋದಿಲ್ಲ, ಯಾರು ಜನರನ್ನು ಸಂಪರ್ಕಕ್ಕೆ ಇಲ್ಲವರು. ಏಳು ದಿವಸ ಏನು ಡ್ಯೂಟಿ ಮಾಡಬೇಕಾಗಿತ್ತು, 18ರಿಂದ 23ವರೆಗೂ ಮತ್ತು 8ರಿಂದ 13ವರೆಗೂ ಎಷ್ಟು ಡ್ಯೂಟಿ ಮಾಡ್ಬೇಕು ಈ ಕ್ಷೇತ್ರದೊಳಗೆ? 2004ರಿಂದ 8ರವರೆಗೂ, 8ರಿಂದ 13ವರೆಗೂ ಮತ್ತು 18ರಿಂದ 23ವರೆಗೂ ಈ ತಾಲೂಕಿನ ಏನೇನು ಬೆಳಿಬೇಕು, ಈ ತಾಲೂಕಿನ ಏನೇನು ಇತ್ತು, ಒಂದು ಉಸುಗಲ್ಲ, ಏನು ಕಸ ಹುಡುಗು ಉಸಿದವರು ಎಲ್ಲ ಸ್ವಚ್ಛ ಮಾಡ್ಯಾರ. ಸ್ವಚ್ಛ ಮಾಡಿದವರು ಅವರು. ನಾನು ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ. ಇವ್ರು ಎಲ್ಲೆಲ್ಲಿ ಕುತ್ಕೊಂಡು ಎಷ್ಟು ಭ್ರಷ್ಟಾಚಾರ ಮಾಡ್ಯಾರ, ಯಾವ್ಯಾವ ಮನೋಗಾರಿಕೆಯಲ್ಲಿ ಎಷ್ಟು ದುಡ್ಡು ಹೊಡೆದಾರ, ದಾಖಲೆ ವಿತ್ ಪ್ರೂಫ್. ಅವ್ರ ತಾಕತ್ತು ದಮ್ ಇದ್ರು ಇವತ್ತು ಕರಿತೀವಿ. ಅದು ನೋಡಿದ್ರ ದಮ್ ಇಲ್ಲ, ತಾಕತ್ತಿದ್ರ ಒಂದು ಆರೋಪ ತಗೊಂಡು ಬರ್ಬೇಕು. ಅವ್ರು ಯಾಕಂದ್ರೆ ಇವ್ರ ಕರೆದ್ರೆ ನಾವು ಹೋಗುದಿಲ್ಲ. ಕೊಂಡಾಳಕ್ಕೆ ಬಾ, ಅಲ್ಲಿ ಬಾ, ಇವ್ರು ಆಳಲ್ಲ. ಇವ್ರಿಗೆ ದಾಖಲೆ ಸಮೇತ ಬಾರು. ನಾನಲ್ಲ, ಮಾಧ್ಯಮದವ್ರಿಗೆ ಕರೆದ್ಬಿಟ್ರೆ ಏನು ಕರಿತೀರಿ? ಕಡ್ಡಿ ಸರ್ಕಲ್ ಕರಿತಿರೋ, ಬಸವೇಶ್ವರ ಸರ್ಕಲ್ ಕರಿತಿರೋ, ಅಥವಾ ಇನ್ನೇನು ಎಲ್ಲ ಸರ್ಕಲ್ ಕರೀಲಿ. ಅವ್ರು ಯಾವ ರೀತಿ ಕುತ್ಕೊಂಡು ಮಾಡಲ್ಲ. ಇವ್ರ ಮನೆ ಗಿಡಗಳಿಗೆ ಹೋಗಂಗಿಲ್ಲ, ದೊಡ್ಡ ವಿಶಾಲವಾಗಿ ಯಾರ್ಯಾರು ತಾಕತ್ತು ಏನೈತೆ ನೋಡ್ಬಿಡೋದು. ದಾಖಲೆ ಸಮೇತ ಬರ್ತೀವಿ, ನಾ ದಾಖಲೆ ಸಮೇತ ಬರ್ತೀವಿ. ಸುಮ್ಮ ವಿನಾಕಾರಣ ಆರೋಪ ಹೊರಿಸುವಂಥದ್ದು ಆಗ್ತದೆ. ಇವ್ರು ಸೋಕಾಲ್ ನಾಯಕರು ಇವ್ರು ಕೈ ಬಿಟ್ರಂತ ಆಗಲೇ ಅವ್ರು ಆ ನಾಯಕರ ಜೊತೆಗೆ ಸ್ವಯಂ ಘೋಷಿತ ನಾಯಕ, ಪಕ್ಷೇತರ ಹೊರಗೆ ಹೋದಂಥ ನಾಯಕರ ಜೊತೆ ಮುಗಿಸ್ಕೊಳಕತ್ತಾರೆ. ಇದು ಷಡ್ಯಂತ್ರ ನಡೆದ ಈ ತಾಲೂಕಿನ. ಅದು ನಾನು ಹೇಳ್ತಾರೆ, ನಾನಾ ಗುಂಪು ಕೂಡಲಿ ಏನು ಕೂಡಲಿ ನನ್ನ ಮಗಗೆಲ್ಲ ಅನ್ಸಂಗಿಲ್ಲ. ನನ್ನ ತಾಕತ್ತು ಏನೈತೆ ಅನ್ನೋದು ಎಸ್.ಆರ್. ಕಾಶ್ಯಪ್ನವರು ಆದಿಯಾಗಿ ಇವತ್ತವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಪಕ್ಷನಿಷ್ಠ ಕಾರ್ಯಕರ್ತನಾಗಿ ಈ ಪಕ್ಷ ನನಗೆ ಅಧಿಕಾರ ಕೊಟ್ಟಾಗ ನನ್ನ ಪ್ರಾಮಾಣಿಕ ಸೇವೆ, ಬಡಬಗ್ಗರು, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಎಲ್ಲ ಜನಾಂಗವನ್ನು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಎಲ್ಲರನ್ನೂ ಒಗ್ಗಟ್ಟಿಗೆ ಹೋಗುವಂಥ ನನ್ನ ಒಂದು ಮನಸ್ಸು, ನನ್ನ ಗಣಿತದ ಇದು ಒಂದು ನಿಲುವು. ಇವರಲ್ಲಿ ಏನು ನಿಲುವು ಐತಿ? ಇವ್ರು ಬರ್ತಾರಲ್ಲ ಎಲ್ಲ ಏನು ನಿಲುವು ಐತಿ? ಇವತ್ತು ದೊಡ್ಡನಗೋಡಿಗೆ ಭಯ ಚಲೋ, ಮುಂದೆ ಟಿಕೆಟ್ ಕೊಡ್ತಾರೆ ಇವರು ಗೌರಿ, ಅದು ಹೇಳ್ತೀವಿ. ಇದು ಸ್ಪಷ್ಟವಾದ ಟಿಕೆಟ್ ಸಿಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಅವ್ರ ಪಕ್ಷದ ವಿಚಾರ. ಆದ್ರೂ ಅವನಿಗೆ ಡೌಟ್ ಚಲೋ ಆಗೈತಿ, ಅದಕ್ಕೆ ಇವ್ರು ಹೋರಾಟ ಮಾಡ್ತಾರೆ. ಮೆಕ್ಕೆಜೋಳದ ಮಾತಾಡ್ತಾನೆ. ಮೆಕ್ಕೆಜೋಳದಾಗಿ ರೈತರಿಗೋಸ್ಕರ ಅದು ಹೋರಾಟ ಆಗಿಲ್ಲ. ಇವು ಮೆಕ್ಕೆಜೋಳ ರೈತರಿಗೋಸ್ಕರ ಹೋರಾಟ ಅಲ್ಲ, ಬೆಂಬಲ ಬೆಲೆ ಕೊಟ್ಟಿವಲ್ಲ ನಾವು. ಮೊನ್ನೆ 5 ರೂಪಾಯಿ ಕೊಟ್ಟಿವಿ, ಇದರಿಂದ ತೊಗರಿ ಕೊಟ್ಟಿದ್ವಿ. ಇವರು ಇವತ್ತು ರೈತರು ಏನು ಅತಿವೃಷ್ಟಿಯಾಗಿ
ಏನು ವರ್ಣನ ಹಬ್ಬದಿಂದ ಅನೇಕ ರೈತರು ಇವತ್ತು ನಮ್ಮ ಬೆಳೆಯನ್ನು ಹಾನಿಯಾಗಿದ್ದಾವೆ. ಅವರಿಗೂ ಕೂಡ ಪರಿಹಾರವನ್ನು ಕೊಟ್ಟಿವಿ 2,000 ರೂಪಾಯಿ. ಇದು ಸುಮಾರು 2,600 ಕೋಟಿ ರೂಪಾಯಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ರೈತರಿಗೆ ಪರಿಹಾರವನ್ನು ನೀಡಿದ್ವಿ. ರೈತರ ಪರವಾಗಿರುವಂಥ ಸರ್ಕಾರ, ಬಡವರ ಪರವಾಗಿರುವಂಥ ಸರ್ಕಾರ, ಎಲ್ಲ ಜಾತಿ ಜನಾಂಗದ ಇರುವಂಥ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು 2.5 ವರ್ಷ ಯಶಸ್ವಿಯಾಗಿ ಇವತ್ತು 5 ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಸುಮಾರು 600 ಕೋಟಿ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಮಾಡೋ ಶಕ್ತಿ ಇದೆ. ಇವತ್ತು ಯುವಕರಿಗೆ ಯುವ ನಿಧಿಯಲ್ಲಿ ಕೊಟ್ಟಿದ್ದೀವಿ, ಬಡವರಿಗೆ ಅನ್ನಭಾಗ್ಯ ಕೊಟ್ಟಿದ್ದೀವಿ, ಮಹಿಳೆಯರಿಗೆ 2,000 ರೂಪಾಯಿ ನೇರವಾಗಿ ಅಕೌಂಟ್ಗೆ ಹೋಗ್ತಾ ಇದೆ, 200 ರೂಪಾಯಿ ಯೂನಿಟ್ ಕರೆಂಟ್ ಫ್ರೀ ಇದೆ. ಇವೆಲ್ಲ ಸಹಿಸಕ್ಕಾಗಲ್ಲ. ಸಹಿಸಕ್ಕಾಗಲ್ಲ ಗೊತ್ತಿದ್ದ ಮುಚ್ಕೊಂಡು ಕೂತಿದ್ದ. ಯಾವಾಗ ಅವ್ನು ಹುಡುಕ ಬರ್ತಾರೆ ಎಲ್ಲಿ ನಾನು ಟಿಕೆಟ್ ಹಾರಿಸ್ತಾರೋ ಅಂತ ಒಂದು ಅಂಜಿಕೆ ಭಯಕ್ಕೆ ಇದು ಅದು ಯಾರಿಗೆ ವಿಜಯಾವಕಾಶಕ್ಕೆ ಒಂದು ಯಾಕೆ ಮತ್ತೊಂದೇನು ನೋಡ್ಬೋದು ಆ್ಯಕ್ಷನ್ ಬೈಕ್ ಇರೋದು ಕಾಲಿರೋದು ಕೂಲಿರೋದು ಹೆಂಗೆ ಮಾಡ್ತಾರೋ ಹಿಂಗೆ ನಾಟಕ ಆಡ್ತಾರೆ. ಸರಿಯಾಗಿ ನಿಂತು ಮಾತಾಡ್ತೀವಿ. ಫಸ್ಟ್ ಗಟ್ಟಿದ ನಿಂತು ದಮ್ ಹೇಳ್ಬೇಕು ಮಾತು ಚಾಮನೆ ಹಂಗೆ ಅಲ್ಲಿ ಮಾಡ ಇಲ್ಲಿ ಮಾಡ ಒಂದು 4 ಪುಣ್ಯಗಳನ್ನು ಹಿಡ್ಕೊಂಬಂದ. ಅವು ಪುಣ್ಯ ಅವು ಗಂಗೆ ಹಾಕೋದ್ರ ಸದ್ಯ ಗೊತ್ತಿಲ್ಲ. ಒಂದು ಯಾವುದೋ ಪುಣ್ಯ ಮಾತಾಡ್ತಾರೆ. ನಾವೇನು ಪುಣ್ಯ ಅಲ್ಲ ಪನ್ಯ ಅಲ್ಲ ಅದೇನೋ ಆಸೆ ಇಟ್ಕೊಂಡು ಹೋಗಿದ್ದೆ. ಈಗ ನಾನು ಪಕ್ಷಕ್ಕೆ ಕರೆದು ಸಾಲ ಮಾನ್ಯ ಗೌರವ ಕೊಟ್ಟಿದ್ದೀವಿ ಅವ್ರಿಗೆ ಎಲ್ಲರಿಗೂ. ಅಲ್ಲಿ ಹೋಗ್ಯಾವ ಇನ್ನೊಂದು ಕಡೆ ಮಾತಾಡ್ತಾರೆ ನಮ್ಮದೊಂದು ಉತ್ಸಾಹ ಆಯಿತು. ಅದು ನಗರಕ ನಾ ನಾಟಕ ಅದು ಅದೊಂದು ಉತ್ಸಾಹ ಅದು ಅದ ನಾ ಗರಕ ನಾ ನಾಟಕ ಅವ್ರು ವಿದೇಶ ಹೋಗಿ ಅದರಿಂದ ಕಡಿಮೆ ಇಲ್ಲ. ಈಶ್ವರಪ್ಪನ ಈಶ್ವರಪ್ಪನ ಹೊಲ್ಕೊಂಡು ಹೋದ ಇವಾಗ ದೊಡ್ಡ ಕೊಡು ಕೈ ಬಿಟ್ಟ. ಈಗ ಏನಿದಾರ ನಾವು ಯಾವ ಪಕ್ಷದಲ್ಲಿ ಸುಮ್ಮನೆ ವೇದಿಕೆ ಸಿಗತ್ತಂತ ಬಿಟ್ಟಿ ಭಾಷಣ ಮಾಡೋದು. ಲ್ಯಾಟ್ರಾಕ್ ಇತ್ತು ಅಂತ ಲ್ಯಾಟ್ರಾಕ್ ಇದ್ದಿದ್ದ ಜನರಿಗೆ ಕೇಳು ಲ್ಯಾಟ್ರಾಕ್ ಇದ್ದೀನೋ ಏನು 30,000 ಊಟು ಬಡವತ್ತೆ ಅದು ಜನರಿಗೆ ಕೇಳು. ಸ್ವಲ್ಪ ವಿದೇಶ ಮುಂದೋಡಿ ನೀನು ಏನಾರ ಹಾಕ್ತಾರಂತ ಮಾಡಿದ್ದೆ ನಾನು ತಾಲೂಕಿಗೆ ಆಗ ನೀನು ಭವಿಷ್ಯ ಅದು ಹೇಳ್ತೀನಿ. ನಿನಗೆ ಪಕ್ಷ ಇಲ್ಲ, ನಾಯಕ ಇಲ್ಲ. ಈ ನಾಯಕತ್ವಕ್ಕೆ ಒಪ್ಕೊಳ್ಳೋದು ಈಶ್ವರಪ್ಪನ ನಾಯಕತ್ವ ಒಪ್ಕೊಳ್ಳೋದಿತ್ತ. ಈಶ್ವರಪ್ಪನ ಹೊರಗದಾನ ಪಕ್ಷದಿಂದ ನಿಮ್ಗೆ ಯಾವ ಪಕ್ಷ ಮತ್ತೆ ಹೋದಂತೇಳಿ ಈಶ್ವರಪ್ಪ ಮತ್ತು ಇಲ್ಲಿ ಬಂದು ನೀವು ದೊಡ್ಡ ದೊಡ್ಡ ನಿಂತ್ಕೊಂಡು ಹಾರಾಡ್ತೀವಿ. ನನಗೆ ಲ್ಯಾಟ್ರಿ ಅಂತ 2013 ಇದ್ದೀನಿ ಲ್ಯಾಟ್ರಿ 2023 ಇದ್ದೀನಿ ಲ್ಯಾಟ್ರಿ ಜನರಿಗೆ ಹತ್ತು ಹೋಗುವ ನೀನೇನು ಮಾಡಿ ಗೊತ್ತಿಲ್ಲ ನನಗೆ ವೀರೇಶ್ ನೋಡಿ. ಈ ಚುನಾವಣೆ ಪೂರ್ವದಲ್ಲಿ ಏನು ಮಾಡಿ ಯಾರ್ಯಾರ ಜೊತೆ ಸಂಬಂಧ ಇಟ್ಕೊಂಡು ಯಾರ್ಯಾರ ಜೊತೆ ಮಾತಾಡಿ ಕೊಡ್ಲೇನೆ ಇತಿಹಾಸ ಕೊಡ್ಲಿ. ಬಾಯಿ ಐತೆ ಅಂತೇಳಿ ಎತ್ತಾಗ್ರೆ ಬಿಡಬಾರ್ದಪ್ಪ. ನಿಮ್ಮ ಅಪ್ಪನ ಬಾಯಿ ನನಗೂ ಐತಿ. ಎಷ್ಟು ದೊಡ್ಡವರ ಎಷ್ಟು ಕೂಣಿಗಳ ಅಲ್ಲಿ ಮಾತಾಡಿದವ್ರು ಕೂಣಿಗಳು ಒಂದು ದಿವಸ ಸರಿ ಬಂಡಿ ಮೇಲೆ ಹತ್ತಿದ್ದು ಪುಣ್ಯ ನೀನು ಬಂಡಿ ಮೇಲೆ ತೊಗೊಂಡು ಪಟ್ಟ ರೈತಂತಿಲ್ಲ. ರೈತ ಹೊರಗೆ ಹೋಗ್ತಾರ ಎದಗತಿ ಐತಿ ಮತ್ತೇನೈತಿ ಹೊರಗೆ ಹೋಗ್ಬಿಟ್ಟು ಮತ್ತೇನು ಇಲ್ಲಿ ಬಾರಿ ಗಿಡ ಕಾಯ್ತೈತಿ ಇಷ್ಟು ದಿವಸ ಉಳ್ಳಾಗ ಆ ಬಾರಿ ಗಿಡ ಕಾಯ್ಬಿಟ್ಟು ಉಳಿಸ್ಯಾರ. ನೀವು ಮತ್ತು ಲೆಕ್ಕಕ್ಕೆ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಲೆಕ್ಕಲಾಗೆ ಈ ಜಮೀನು ಇರೋದು ಮತ್ತು ಅಲ್ಲೇ ಹೋಗ್ತಾರೆ ಹೊಲ ಕೂಡ. ಮತ್ತು ನಾವು ಆ ರೈತರ ಮಕ್ಕಳು ನಮಗೂ ಹೊಲ ನಾವು ಮಾಡಿದ್ರೆ ಫಾರ್ಮೌಸ್ ಮಾಡ್ತಾರೆ. ನೀವು ಫಾರ್ಮೌಸ್ ಬಂದು ನನ್ನ ಕಾರ್ಯಕರ್ತರು ನಿಂದಿರ್ತಾರೋ ಏನು ಬಿಜೆಪಿ ಕಾರ್ಯಕರ್ತರು ನಿಂದಿರ್ತಾರೆ ಮಂದಿಗೆ ಕಾಯಿಸ್ತಾನೆ ಮಾತು. ನಂದೇನು ವೈಯಕ್ತಿಕ ಮಾತಾಡ್ತೀವ ನಿನ್ನ ಮನೆಗೆ ಏನೈತೆ ನೋಡ್ಕೋ ನಿಂದು ಅದನ್ನು ಬಿಚ್ಚಿಡೋದು ಬೇಡ. ನಾನು ವೈಯಕ್ತಿಕವಾಗಿ ಯಾರು ಮನೆತನಕ್ಕೆ ಮಾತಾಡಕ್ಕೆ ಹೋಗೋದಿಲ್ಲ. ಮನೆತನಕ್ಕೆ ಮಾತಾಡ್ಬಾರ್ದು ನಾನು ತಪ್ಪು ನಾನು ಹೇಳ್ತೀನಿ. ನನ್ನ ಮನೆ ನನ್ನ ಮನೆತನದ ಬಗ್ಗೆ ನಾನು ಇರೋದ್ರ ಬಗ್ಗೆ ನನ್ನ ಫಾರ್ಮೌಸ್ ಬಗ್ಗೆ ಇರೋದು ನೀನೇನು ಮಾತಾಡೋದು ಅವಶ್ಯಕತೆ ಇಲ್ಲ. ನೀನು ಹೋಗಿ ನೀವು ಮುದುಗಲ ಬೀಳ್ತೀಯ ದಿವಸ ಅಪ್ಪ ಮಗ ಮಕ್ಕಳಿರಲಿ ಮಂದಿ ಭೇಟಿಯಾಗ್ರಿ ಮಂದಿ ಸಂಪರ್ಕ ಹೋಗ್ರಿ ರೈತರನ್ನು ಮಾತಾಡಿಸ್ರಿ. ಬಡಬಗ್ಗರಿಗೆ 10 ಪತ್ರ ಕೊಟ್ಟೀನಿ ಮನೆ ಕಟ್ಟಕತ್ತೀನಿ ಹೋಗಿ ನೋಡು. ನೀನು 2015 ಏನು ಮಾಡಿದೆ 10 ಪತ್ರ ಇಟ್ಕೊಂಡು ಒಂದು ಮನೆ ಕಟ್ತೀನಿ ತಾಲೂಕ್ನಾಗ ಕೊಡೋಗಿ ಇಡೀ ತಾಲೂಕ್ನಾಗ ಈಗ 3,500 ಮನೆ ಕಟ್ಟಕತ್ತೀನಿ. 3,500 ಇಳಕಲ್ಲು ಉಳ್ಕೊಂಡು ಗ್ರಾಮೀಣ ಒಳಗೊಂಡು ಒಂದರ ಬೆಂಬಲ ಬೆಲೆ ಕೊಟ್ಟರ ರೈತರಿಗೆ. ಇವರು ಸರ್ಕಾರ ಇತ್ತು 1823 ಅದು ನಿಚ್ಚಳ ಬಹುಮತ ಸರ್ಕಾರ ಅಲ್ಲ ಬಿಜೆಪಿ. ಈ ರಾಜ್ಯದಾಗ ಎಲ್ಲೆಲ್ಲೋ ಅವರು ನಿಚ್ಚಳ ಬಹುಮತ ಹೊಂದೋದೇ ಇಲ್ಲ. ಭವಿಷ್ಯ ಬರೆದ್ಬಿಟ್ಟಿನಿ ನಾನು 20 ಇದು ಏನು ಹಿಂಬಾದ ನಂತರ ಆದಂತ ಯಡಿಯೂರಪ್ಪ ಬೊಮ್ಮಾಯಿ ಏನು ಇನ್ನು 28ಕ್ಕೆ ಬರುತ್ತೆ 33ರ ಮಟ್ಟ ಈ ರಾಜ್ಯದಲ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ. ಭಾರತೀಯ ಜನತಾ ಪಕ್ಷ ಇಲ್ಲಿ ನೇರವಾಗಿ ವಿಧಾನಸಭಾ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮತ ಕುತಂತ್ರ ರಾಜಕಾರಣ ಮಾಡಬಹುದು. ಇಡಿ CBI ಐತದ ಹೈಕಮಾಂಡ್
ಡಬಲ್ ಇಂಜನ್ ಮಾಡಿದ್ದೇನೆ. ಇಡಿ CBI ಬರ್ರಿ, ಇಡಿ CBI ದಮ್ಮಿಲ್ಲ ಕರ್ಕೊಂಬಂದು ನನ್ನ ಮನೆಗೆ ತೋರಿಸ್ತೀನಿ ಯಾರು ಭ್ರಷ್ಟಾಚಾರ ಮಾಡಿ ಇವ್ರ ಮನೆಗೆ ಮಾಡ್ತೀನಿ. ಫಸ್ಟ್ ಇವ ಎಷ್ಟು ಭ್ರಷ್ಟಾಚಾರ ಮಾಡಿ ದುಡ್ಡು ಎಷ್ಟೆಷ್ಟು ಮನೆಯ ಎಷ್ಟೆಷ್ಟು ಸ್ಕೀಮ್ ಪಾಯಿಂಟ್ನಾಗ ಎಷ್ಟೆಷ್ಟು % ಇಟ್ಟು ಅವನ ಮಗ ಕಡ್ಡಿ ಸರ್ಕಲ್ನಾಗ ಯಾರ ಅಂಗಡಿಯಾಗ ವಸೂಲು ಮಾಡ್ತಿದ್ದ, ಮತ್ತು APMCಯಾಗ ಯಾರ ಅಂಗಡಿಯಾಗ ಇವ್ರು ದುಡ್ಡು ಇಸ್ಕೊಂತಿದ್ರು, ಅದು ಹೋಗಿ ದೊಡ್ಡ ಮನೆಗೆ ಹೋಗ್ತಿತ್ತು. ಕೊಡ್ತೀನಿ ಎಷ್ಟು ಭ್ರಷ್ಟಾಚಾರ ಮಾಡಿ ಎಷ್ಟು ಆಸ್ತಿ ಹಿಡಿದು ಎಷ್ಟು ಕ್ವಾರಿ ಹಿಡಿದು ನೀನು ಗೊತ್ತಿಲ್ಲ ನನಗೆ. ಎಲ್ಲಿಗೆ ಬರ್ತೀನಿ ನೀ ಬಾರಿ ಗಿಡ ಕಾಯಕ್ಕೆ ಬಂದವು ನಮ್ಮ ತಾಲೂಕಕ್ಕೆ. ನೀನು ಇವತ್ತು ಇಷ್ಟೆಲ್ಲ ಮಾಡ್ಬೇಕಂತ ಕಾರಣ ಏನು? ದಪ್ಪು ಐತೆ ಅಂತ ನಾನು ಇದ್ದೀನಂತ ಇಷ್ಟು ದಿವಸ ಮಕ್ಕೊಂಡಿದ್ದೀರ ಸತ್ತಿದ್ದೇನೆ. ಇಷ್ಟು ಜನ ನೀನು ಅದೇನು ಗೊತ್ತಿದ್ದಿಲ್ಲ, ನಾನಿದ್ದೀನಿ ನಿಮ್ಮ ಜೊತೆ ಬರ್ತವ್ರು ವಿರಾವೇಶ ನಾನಿದ್ದೀನಿ. ಅಂಚು ಮಾಡ್ರಿ, ನಾವು ಯಾರಿಗೂ ಅನ್ಯಾಯ ಮಾಡಿದ್ವಿ. ನಾವು ಪಕ್ಷ ಭೇದ ಮರೆತು ಒಬ್ಬ ಶಾಸಕನಾಗಿ ನನ್ನ ಕರ್ತವ್ಯ, ಒಬ್ಬ ಶಾಸಕನ ಕರ್ತವ್ಯ. ಒಬ್ಬ ಶಾಸಕನಾದವನು ಜನಪ್ರತಿನಿಧಿ ಆದವನು ಪಕ್ಷ ಭೇದ ಮಾಡ್ಕೊಡ್ಬೇಕು. ಇನ್ನು ಚುನಾಯಿತ ಆದ್ಮೇಲೆ ನೀವು ಪಕ್ಷದಿಂದ ಗೆದ್ದಿರ್ಬೋದು, ನಾನು ಪಕ್ಷ ಭೇದ ನಾನು ಮಾಡಿಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದವ್ರು ಸಾಕಷ್ಟು ಜನ ಬರ್ತಾರೆ ನನ್ನ ಮನೆಗೆ, ಬಂದಾರ, ನನ್ನ ಸಂಪರ್ಕದಾಗದಾರ. ಇವ್ಗೇನು ಒಬ್ರು ಸಂಪರ್ಕ ಇವಾಗಿಲ್ಲ, ನಾನಿದ್ದೀನಿ ಅವ್ರ ಪಾರ್ಟಿಯವ್ರ ಸಂಪರ್ಕ ಪಾಪ ಅಂತ ಕೆಲಸ ಮಾಡ್ಕೊಂಡು ಹೋಗ್ತು. ಬಂದಾಗ ನನ್ನ ಕರ್ತವ್ಯ, ನಾನು ಜನಪ್ರತಿನಿಧಿ ಶಾಸಕ ಕರ್ತವ್ಯ ಮಾಡಿದ್ದೀನಿ. ನಿನ್ನಂಗೆ ದ್ವೇಷದ ರಾಜಕೀಯ ಮಾಡಿ ಕೇಸ್ ಹಾಕ್ಸಕತ್ತಾರಂತ ಅಟ್ರಾಸಿಟಿ ಕೇಸ್. ಅಲ್ಲಿ ಹೋದ ಕಟ್ಟಿ ಸರ್ಕಲ್ನಾಗ ನಾವು ಸರ್ವಧರ್ಮ ಸಮ್ಮೇಳನ ಮಾಡಬೇಕು ಅಂತೇಳಿ ಎಲ್ಲ ಗುರುಗಳನ್ನ ಸಮುದಾಯದ ಗುರುಗಳು ಕರೆದಾಗ ನನ್ನ ಕೊಟ್ಟಂತ ಪರ್ಮಿಷನ್ ಅನ್ನು ರದ್ದು ಮಾಡಿಸಿದಲ್ಲಪ್ಪ. ತಹಸೀಲ್ದಾರ್ಗೆ ಕೊಟ್ಟು ಒಬ್ಬ ತಲಾಟಿ ಕಡೆ ನನ್ನ ಮ್ಯಾಗ ಕೇಸ್ ಮಾಡಿಸಿದಲ್ಲಪ್ಪ. ಈ ಕೇಸಲ್ಲ ನನ್ನ ಮ್ಯಾಗ 9 ಕೇಸ್ ಮಾಡಿದ್ರಲ್ಲಪ್ಪ. ಈ ಕೇಸಲ್ಲ ಮತ್ತು ಈಗ ಅಟ್ರಾಸಿಟಿ ಮಾಡಕ್ಕೆ ಇವ್ರು ಏನಂತಂದ್ರೆ ಅಟ್ರಾಸಿಟಿ ಬರೀ ಕೇಸ್ ಮಾಡಿ ನಾನು ಯಾರಿಗೂ ಎದುರಿಸುವಂಥ ಮನುಷ್ಯ ಅಲ್ಲ. ನೇರ ಡೈರೆಕ್ಟ್ 1 to 1 ನಿನ್ನ ಮುಖ ತಾಕತ್ತು ದಮ್ಮು ಇದ್ರೆ 1 to 1 ಕ್ರೀಡಾಂಗಣಕ್ಕೆ ಬಂದು ವೀರಮಣಿ ಕ್ರೀಡಾಂಗಣ ನಿಂದಿರ್ತೀನಿ. ಬಾ ನಿನ್ನ ಶಕ್ತಿ ಪ್ರದರ್ಶನ ಎಷ್ಟೈತಿ ತಾಲೂಕಿನಾಗ ತೋರಿಸು, ನಾನು ತೋರಿಸ್ತೀನಿ. ನನ್ನ ಮಗಳ ಎಲ್ಲೋ ಮಗಳಾಗಿಂದ ಸಿಡಿ ಇಟ್ಕೊಂಡು ಬಂದು ಇಲ್ಲಿ ನಮ್ಮ ತಾಲೂಕಿನಾಗ ನನಗೆ ದಮ್ ಕೊಟ್ರೆ ಕೇಳ್ತೀನಿ ತಿಳ್ಕೊಂಡಿಯ. ಏನೊಂದು ಪ್ರತಿಭಟನೆ ಮಾಡಿ ರೈತರಿಗೋಸ್ಕರ ದೇಶದ್ನಾಗ ನಾನು ಹರಕಟ ಬೇಯಾಗಿ 4 ಮಂದಿ ಕುಂಡಿಗಳನ್ನ ಬಿಟ್ಟು ಬೇಯಿಸಿದ್ರೆ ಭಕ್ತನ ತಿಳ್ಕೊಂಡು ನಿಮ್ಮ ಅಪ್ಪ ಆನೆಗೂ ಬಗ್ಗಾಗ್ಯದ. ಇನ್ನೂ ಇದು ಕಪ್ಪಗೆ ಹೋಗುತ್ತೆ ಮತ್ತು ಮಾತಾಡಿದ್ರೆ ಅಷ್ಟ. ಗೌರವದಿಂದ ಹೇಳ್ತಾ ಇದ್ದೀನಿ, ಗೌರವದಿಂದ ಹೇಳಾಕ್ತೀನಿ. ಗೌರವ ಕೊಟ್ಟು ಗೌರವ ತಗೋ. ಬಾಯಿ ಬಿಟ್ಟು ನಾನು ಹೇಳ್ಬಿಟ್ಟಿನಿ ಈ ಸಾರಿ ಜರಣ ಮಾಡಿ ಜರಣ ಯಾವ ಕುಂಡಿಗಳು ಮಾತಾಡೋದು ನನಗೆ ಗೊತ್ತಾಯ್ತು. ಈ ಕುಂಡಿಗಳು ಹುಷಾರಾಗಿರಿ, ನೀವು ಹಚ್ಚದಿದ್ರೆ ಏನು. ನಾವು ಯಾರ ತಂಟೆಗೆ ಹೋಗೋರಲ್ಲ, ನಮ್ಮ ತಂಟೆಗೆ ಬಂದು ಬಿಟ್ಟರು ಅವ್ರ ಅಪ್ರಾಣಿಯಾಗಿತ್ತ. ಇದು ನನ್ನ ಮನಸ್ಥಿತಿ. ಅದಕ್ಕೆ ಮಾಧ್ಯಮದವ್ರು ವಿನಂತಿ ಮಾಡ್ಕೋತೀನಿ, ಯಾರನ್ನೋ ಗುಣಯಿಸಿ ಯಾರನ್ನೋ ಹೊಗಳಿಕೆ ಪಡೆಯೋದಕ್ಕೆ ನೀವು ಪ್ರೀತಿ ವಿಶ್ವಾಸ ಇದ್ರು ಅವ್ರ ಮನೆಗೆ ಹೋಗಿ ಊಟ ಮಾಡ್ಬೇಕು. ಆದರೆ ನಿಮ್ಮ ಉದ್ಯೋಗ, ನಿಮ್ಮ ಏನು ಹೇಳ್ತಾರೆ, ನಿಮ್ಮ ಪ್ರೊಫೆಷನ್ ವೃತ್ತಿಯಲ್ಲಿ, ನನ್ನ ವೃತ್ತಿಯಲ್ಲಿ ನೀವು ಮೋಸ ಮಾಡಬೇಕು, ನಿಮ್ಮ ವೃತ್ತಿಯಲ್ಲಿ ನೀವು ಮೋಸ ಮಾಡಿ. ನನ್ನ ವಿನಂತಿ. ಧನ್ಯವಾದ.